ಪಾರ್ಕಲ್ಲಿ ಕುಳಿತು ಪದೇ ಪದೇ ಮೊಬೈಲ್ನಲ್ಲಿ ಹಣ ಬಂದಿರೋ ಮೆಸೇಜನ್ನು ನೋಡ್ತಾ ಇದ್ದಾಳೆ. ಅದರಲ್ಲಿ 10,45,000 ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ ಇದೆ. ಗೂಗಲ್ ಪೇಗೆ ಹೋಗಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ಲು. ಅಲ್ಲಿ ಕೂಡ 10,45,000 ಅಂತ ತೋರಿಸ್ತಾ ಇದೆ. ಇದನ್ನ ನೋಡಿ ಅವಳಿಗೆ ನಂಬೋಕೆ ಆಗ್ತಾ ಇಲ್ಲ. ತನ್ನಲ್ಲಿ ತಾನೇ ಯೋಚಿಸ್ತಾ, ನನ್ನ ಅಕೌಂಟ್ಗೆ ಇಷ್ಟು ದುಡ್ಡು ಹಾಕಿದ್ದು ಯಾರು ಅಂತ ಗೊತ್ತಾಗ್ತಿಲ್ವೇ? ಇಷ್ಟು ದುಡ್ಡು ಕೊಡೋಕೆ ನಮ್ಗೆ ಯಾರಿದ್ದಾರೆ? ಹೀಗೆ ಗೊಂದಲಗೊಂಡು ಯೋಚಿಸ್ತಿರುವಾಗ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ನಂಬರ್ ನೋಡ್ದೋಳೆ ಕನ್ಫ್ಯೂಷನ್ ಅಲ್ಲಿ ಫೋನ್ ರಿಸೀವ್ ಮಾಡಿ ಹಲೋ ಅಂದ್ಲು. ಆ ಕಡೆಯಿಂದ ಗರಗರ ಧ್ವನಿ ಗಂಭೀರವಾಗಿ ಮಾತಾಡ್ತಾ, ನಿನಗೆ ಈಗ ಅವಸರವಾಗಿ ಹಣ ಬೇಕಾಗಿದೆ ಅಂತ ನನಗೆ ಗೊತ್ತಾಯ್ತು ರೋಶಿನಿ. ಆ ಧ್ವನಿ ಹೀಗೆ ಹೇಳಿದ್ ಕೇಳಿ ರೋಶಿನಿಗೆ ಆಶ್ಚರ್ಯ ಆಯ್ತು. ಯಾರ ಧ್ವನಿ ಇದು ಅಂತ ಗೊತ್ತಾಗದ ಭಾವನೆಯಲ್ಲಿ ಮೌನವಾಗಿದ್ದಾಳೆ. ತಕ್ಷಣ ಆ ವ್ಯಕ್ತಿ, ಅದಕ್ಕೆ 10 ಲಕ್ಷ ನಿನ್ನ ಅಕೌಂಟ್ ಕಳಿಸಿದ್ದೀನಿ, ಅದನ್ನ ನಿಮ್ಮ ಅಮ್ಮನ ಆಪರೇಷನ್ ಮಾಡಿಸೋದಕ್ಕೆ ಬಳಸ್ಕೊ. ದುಡ್ಡು ಸಾಕಾಗ್ಲಿಲ್ಲ ಅಂದ್ರೆ ನನಗೆ ಹೇಳು, ಕಳಿಸ್ಕೊಡ್ತೀನಿ. ಈ ಮಾತನ್ನ ಕೇಳಿದ ರೋಶಿನಿಗೆ ಒಂದು ಕಡೆ ಸಂತೋಷ ಆಗ್ತಾ ಇದೆ. ಧೈರ್ಯ ಕೊಟ್ಟ ಆ ಧ್ವನಿಯ ಮೇಲೆ ಭಯ ಹೋಗಿ ಮರ್ಯಾದೆ ಬಂತು. ಅವರ ಮಾತುಗಳನ್ನ ಕೇಳಿದ ತಕ್ಷಣ ರೋಶಿನಿ ಮೆಲ್ಲಿಗೆ, ನೀವ್ ಯಾರು ಅಂತ ನನಗ್ ಗೊತ್ತಾಗ್ತಿಲ್ಲ. ಯಾಕೆ ಇಷ್ಟು ದುಡ್ಡು ಕಳಿಸಿ ನನಗ್ ಸಹಾಯ ಮಾಡ್ತಿದ್ದೀರಾ? ನಾನ್ ನಿಮಗ್ ಗೊತ್ತಾ ಸರ್? ಹೀಗೆ ಅನುಮಾನಾಸ್ಪದವಾಗಿ ಕೇಳಿದ್ಲು. ತಕ್ಷಣ ಆ ವ್ಯಕ್ತಿ, ನೀನ್ ಯಾರು ಅಂತ ನನಗ್ ಬಹಳ ಚೆನ್ನಾಗಿ ಗೊತ್ತು ಅಂದ ತಕ್ಷಣ ರೋಶಿನಿ ಶಾಕ್ ಆಗಿ ಆಶ್ಚರ್ಯದಿಂದ, ಏನು, ನನಗ್ ನೀವು ಗೊತ್ತಾ? ಹೀಗಂತ ಕೇಳಿದ್ಲು ರೋಶಿನಿ. ಅದಕ್ಕೆ ಆ ಗರಗರ ಧ್ವನಿಯ ವ್ಯಕ್ತಿ ಗಂಭೀರವಾಗಿ, ಇಷ್ಟು ಬೇಗ ನನ್ನನ್ನ ಮರೆಯೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದ ಹಾಗೆ ರೋಶಿನಿ ಏನೂ ಗೊತ್ತಾಗದೆ ಗೊಂದಲಕ್ಕೀಡಾದ್ಲು. ತಕ್ಷಣ ರೋಶಿನಿ, ನನಗ್ ನೀವ್ ಯಾರು ಅಂತ ನಿಜವಾಗ್ಲೂ ನೆನ್ಪಿಗ್ ಬರ್ತಿಲ್ಲ. ಆದ್ರೆ ದೇವ್ರ ಹಾಗೆ ನನ್ನ ಅರ್ಜೆನ್ಸಿಗೆ ದುಡ್ಡು ಕಳ್ಸಿದೀರಾ. ತುಂಬಾ ಥ್ಯಾಂಕ್ಸ್. ನನಗ್ ಜ್ಞಾಪಕ ಬರೋ ಹಾಗೆ ಏನಾದ್ರೂ ನಿಮ್ ಬಗ್ಗೆ ಕ್ಲೂ ಕೊಡ್ತೀರಾ? ರೋಶಿನಿ ಹೀಗೆ ಕೇಳಿದ ತಕ್ಷಣ ಆ ವ್ಯಕ್ತಿ ಅದೇ ಗಂಭೀರ ಧ್ವನಿಯಲ್ಲಿ, ನಿನ್ನ ದೇಹಕ್ಕೆ ಆದ ನೋವಿದೆಯಲ್ಲ, ಆ ಮಾರ್ಕ್ಗಳಿಗೆ ಕಾರಣ ನಾನೇ. ಅಂದ್ರೆ ನಿನಗೆ ನೆನಪಿಗೆ ಬರಬಹುದು ಅನ್ಸತ್ತೆ ಅಂತ ಕೇಳ್ದ. ಆ ವ್ಯಕ್ತಿ ಹೀಗೆ ಹೇಳಿದ ತಕ್ಷಣ ರೋಶಿನಿಗೆ ಗಾಬರಿ ಆಯ್ತು. ಅವಳಿಗೆ ಆಗ ಗೊತ್ತಾಯ್ತು ಆತ ಯಾರು ಅಂತ. ತಾನಾಗಿ ಹೇಳ್ತಿದ್ದಾನೆ ಅಂದ್ರೆ ಎಷ್ಟು ಧೈರ್ಯ ಇರಬೇಡ ಅನ್ನಿಸ್ತು ಆಕೆಗೆ. ನಿನ್ನೆ ರಾತ್ರಿ ಅವಳನ್ನ ರೇಪ್ ಮಾಡಿದ ಅವನೇ ಅಂತ ಹೇಳಿದ ತಕ್ಷಣ ಅವಳಿಗೆ ಅವನ ಮೇಲೆ ಕೋಪ ಬಂತು. ಸ್ವಲ್ಪ ಸಮಯದ ಹಿಂದೆ ಕೊಟ್ಟ ಮರ್ಯಾದೆ ಎಲ್ಲ ಗಾಳಿಗೆ ತೋರಿ ರೋಶಿನಿ ಕೋಪದಿಂದ, ನೀನ್ ಹೇಳೋದಲ್ಲ. ರೋಶಿನಿ ಹೀಗೆ ಹೇಳೋದಕ್ಕೂ ಆ ವ್ಯಕ್ತಿ ಸಣ್ಣ ನಗುವಿನೊಂದಿಗೆ, ನಿಜವಾಗ್ಲೂ ನಿಜ, ನಿನ್ನೆ ರಾತ್ರಿ ಪೂರ್ತಿ ನಿನ್ನ ಜೊತೆಲಿ ಇದ್ದಿದ್ದು ನಾನೇ ಅಂತ ಆ ವ್ಯಕ್ತಿ ಗರ್ವದಿಂದ ಹೇಳಿದ್ದು ರೋಶಿನಿಗೆ ಕೋಪ ಇನ್ನೂ ಹೆಚ್ಚಾಯ್ತು. ಆಗ, ನಾಚಿಕೆ ಆಗಲ್ವಾ ನಿನ್ಗೆ? ಜ್ಞಾನ ತಪ್ಪಿರೋ ಹುಡುಗಿ ಹತ್ರ ಹೀಗ್ ನಡ್ಕೊಳ್ಳೋದಾ? ಹೀಗಂತ ರೋಶಿನಿ ಕೇಳಿದ್ಲು. ಅದಕ್ಕೆ ಆ ವ್ಯಕ್ತಿ, ಅದಕ್ಕೋಸ್ಕರನೇ ಈ ದುಡ್ಡು ಕಳಿಸಿರೋದು, ಇಟ್ಕೋ ಅಂತ ಹೇಳ್ದ. ಅದಕ್ಕೆ ರೋಶಿನಿ ಕೋಪಗೊಂಡು ಕಿರ್ಚ್ತಾ, ನಿನ್ ದುಡ್ಡು ನನಗ್ ಬೇಕಾಗಿಲ್ಲ, ಯಾರೇನಾದ್ರೂ ಕಳಿಸಿ ವಾಪಸ್ ತಗೋ ಅಂತ ಹೇಳಿದ್ಲು. ಅದಕ್ಕೆ ಆ ವ್ಯಕ್ತಿ ಸಣ್ಣ ನಗುವಿನೊಂದಿಗೆ, ಅದೆಲ್ಲ ನಿನ್ನಿಷ್ಟ, ನಿನಗೆ ಅವಸರವಾಗಿ ದುಡ್ಡಿನ ಅವಶ್ಯಕತೆ ಇದೆ. ಆಪರೇಷನ್ ನಿನ್ನ ಹೆತ್ತ ತಾಯಿಗೆ ದೂರದಿಂದ ನೋಡಿದೆ ನೀನು ಅಳೋದನ್ನ, ಅದನ್ನ ನೋಡಿ ನನಗೆ ಸಹಿಸೋಕ್ಕಾಗ್ಲಿಲ್ಲ, ಅದಕ್ಕೆ ದುಡ್ಡು ಕಳಿಸ್ದೆ. ಏನೇ ಆದ್ರೂ ಯೋಚನೆ ಮಾಡಿ ನಿರ್ಧಾರ ಮಾಡು ಅಂತ ಹೇಳ್ದ. ಹೀಗೆ ಹೇಳಿದ ಆ ವ್ಯಕ್ತಿಗೆ ಏನ್ ಹೇಳಬೇಕು ಅಂತ ಯೋಚಿಸೋ ಅಷ್ಟರಲ್ಲೇ ಆತ ಫೋನ್ ಕಟ್ ಮಾಡ್ತಾನೆ. ರೋಶಿನಿಗೆ ಮುಂದೆ ಏನ್ ಮಾಡಬೇಕೋ ಗೊತ್ತಾಗ್ತಿಲ್ಲ. ತಲೆ ಮೇಲೆ ಕೈ ಇಟ್ಕೊಂಡ್ಲು. ಅದೇ ಸಮಯಕ್ಕೆ ಮತ್ತೆ ಫೋನ್ ಬಂತು. ಯಾರಂತ ನೋಡಿದ್ರೆ ಅನು. ಫೋನ್ ರಿಸೀವ್ ಮಾಡಿ ಕಿವಿಗಿಟ್ಕೋತಾಳೆ. ಹೇಳು ಅನು. ರೋಶಿನಿ ಹೀಗಂದ್ ಕೂಡ್ಲೆ ಅತ್ತ ಅನು ಅಳ್ತಾ ಇದ್ದಾಳೆ. ರೋಶಿನಿ ಒಂದು ಕ್ಷಣ ಗಾಬರಿ ಆದ್ಲು. ಏನಾಯ್ತು ಅನು, ಯಾಕೆ ಅಳ್ತಿದ್ಯಾ? ರೋಶಿನಿ ಹೀಗೆ ಕೇಳ್ತಿದ್ದ ಹಾಗೆ ಅನು ಅಳ್ತಾ, ಅಕ್ಕ, ಅಮ್ಮಂಗೆ ಅಂತ ಏನು ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾಳೆ. ಆದ್ರೆ ಆಗ್ತಿಲ್ಲ ಅನ್ನೋದು ರೋಶಿನಿಗೆ ತಿಳಿತು. ಸ್ವಲ್ಪ ಭಯ, ಗಾಬರಿ ಕೂಡ ಆಯ್ತು. ತಕ್ಷಣ ರೋಶಿನಿ, ಹಲೋ, ಮೊದ್ಲು ಅಳುದನ್ನ ನಿಲ್ಸು, ಅಮ್ಮಂಗೆ ಏನಾಯ್ತು? ರೋಶಿನಿ ಹೀಗೆ ಹೇಳಿದ ತಕ್ಷಣ ಅನು ಅಳ್ತಿರೋದನ್ನ ನಿಲ್ಸಿ, ಅಕ್ಕ, ಅಮ್ಮನ್ಗೆ ಮತ್ತೆ ಪಿಡ್ಸ್ ಬಂದ್ಬಿಡ್ತು ಅಕ್ಕ ಅಂತ ಹೇಳಿದ್ಲು.
ಮತ್ತೆ ರೋಷಿಣಿಗೆ ಶಾಕ್ ಆಯ್ತು. ಆದ್ರೂ ಮೌನವಾಗಿದ್ಲು. ಅನು ಮಾತಾಡ್ತಾ, ಇವತ್ತೇ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಕ್ಕ ಅಂತ ಹೇಳಿದ್ಲು. ಇದನ್ನ ಕೇಳಿದ ರೋಷಿಣಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಮತ್ತೆ ಅನು ಮಾತಾಡ್ತಾ, ಅಕ್ಕ ಚಿಕ್ಕಪ್ಪನಿಗೆ ಫೋನ್ ಮಾಡಿ ದುಡ್ಡಿನ ವಿಷಯ ಕೇಳಿದ್ದೆ. ದೊಡ್ಡ ತಾತನಿಗೆ ಫೋನ್ ಮಾಡಿ ಆಪರೇಷನ್ ಬಗ್ಗೆ ಹೇಳಿದೆ. ಎಲ್ರೂ ನೋಡೋಣ ಅಂತ ಹೇಳ್ತಿದ್ದಾರೆ ಹೊರತು ಯಾರು ಬೇರೆ ಏನು ಹೇಳ್ತಿಲ್ಲ ಅಕ್ಕ. ತುಂಬಾ ಭಯ ಆಗ್ತಾ ಇದೆ ಅಕ್ಕ ಅಂತ ಜೋರಾಗಿ ಅನು ಅಳೋದಕ್ಕೆ ಶುರು ಮಾಡಿದ್ಲು. ರೋಷಿಣಿಗೆ ಟೆನ್ಷನ್ ಆಯ್ತು. ತಲೆ ಹಿಡ್ಕೊಂಡು ಕೂತ್ಬಿಟ್ಲು. ನಂತರ ಕೆಲವು ಸೆಕೆಂಡ್ಸ್ ಆದ್ಮೇಲೆ ರೋಷಿಣಿ ಒಂದು ನಿರ್ಧಾರಕ್ಕೆ ಬಂದ್ಲು. ಅತ್ತ ಅನು ಫೋನ್ನಲ್ಲಿ ಇನ್ನೂ ಅಳ್ತಾ ಇದ್ದಾಳೆ. ರೋಷಿಣಿ ಮೆಲ್ಲಗೆ ಮಾತನಾಡ್ತಾ, ಇಲ್ ನೋಡು ಅನು, ನೀನ್ ತಲೆ ಕೆಡ್ಸ್ಕೋಬೇಡ. ಸ್ವಲ್ಪ ಹೊತ್ತಲ್ಲಿ ನಾನು ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ಲು ರೋಷಿಣಿ. ಇದನ್ನ ಕೇಳಿದ ತಕ್ಷಣ ಅನು ಸ್ವಲ್ಪ ಸಂತೋಷಗೊಂಡು ಮೆಲ್ಲ ಧ್ವನಿಯಲ್ಲಿ, ಏನ್ ಹೇಳ್ತಿದ್ಯಾ ಅಕ್ಕ, ನಿಜವಾಗ್ಲೂ ದುಡ್ಡು ಕಳಿಸ್ತೀಯಾ ಅಂತ ಕೇಳಿದ್ಲು. ತಕ್ಷಣ ರೋಷಿಣಿ, ಹೌದು, ಆಪರೇಷನ್ಗೆ ಬೇಕಾಗಿರೋ 5 ಲಕ್ಷನ ತಕ್ಷಣ ಕಳಿಸ್ತೀನಿ, ನೀನ್ ಫೋನ್ ಇಡು. ತಕ್ಷಣ ಅನು ಫೋನ್ ಕಟ್ ಮಾಡಿದ್ಲು. ಫೋನ್ ಇಟ್ಟ ತಕ್ಷಣ ರೋಷಿಣಿ ತನ್ನ ಮೊಬೈಲ್ನಿಂದ 5 ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ಲು. ಹಣ ಹೋಗಿದೆ ಅಂತ ತಕ್ಷಣ ಮೊಬೈಲ್ಗೆ ಮೆಸೇಜ್ ಬಂತು. ಮತ್ತೆ ರೋಷಿಣಿ ತನ್ನನ್ನ ತಾನು ಸಂಭಾಳಿಸ್ಕೊಂಡು ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲು. ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದ್ರು ಅವ್ನ್ ಕಳ್ಸಿದ್ದ ಹಣನ ಬಳಸಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಬೇರೆ ದಾರಿ ಇಲ್ಲ, ಬಳಸ್ಲೇಬೇಕಾಗಿರೋ ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಇದೆಲ್ಲದನ್ನು ಯೋಚಿಸಿದ ರೋಷಿಣಿ ಮನಸ್ಸು ಕಸಿವಿಸಿಕೊಂಡು ಕಾಡೋದಕ್ಕೆ ಶುರುವಾಯ್ತು. ಇನ್ಮೇಲೆ ಈ ಊರಲ್ಲಿರೋದು ಬೇಡ ಅನಿಸ್ತು. ಹಾಗೆ ಜೊತೆಗೆ ಈ ಕ್ಷಣನೇ ತನ್ನ ಅಮ್ಮನ್ನ ನೋಡ್ಬೇಕು ಅನಿಸ್ತು. ತಕ್ಷಣ ಮೊಬೈಲ್ ತೆಗೆದು ಅದರಲ್ಲಿ ಫ್ಲೈಟ್ ಟಿಕೆಟ್ ಅವೈಲಬಲ್ ಇದೆಯಾ ಅಂತ ಚೆಕ್ ಮಾಡಿದ್ಲು. ಆತ ಕಳಿಸಿರೋ ಹಣ ಅವಳ ಹತ್ರ ಇದ್ದಿದ್ರಿಂದ ಬೆಂಗಳೂರಿಂದ ಮೈಸೂರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಲು. ನಂತರ ಒಂದು ಟ್ಯಾಕ್ಸಿನ ಬುಕ್ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಟ್ಯಾಕ್ಸಿ ಬಂತು. ಎಲ್ಲ ಲಗೇಜ್ಗಳನ್ನೆಲ್ಲ ಟ್ಯಾಕ್ಸಿಲಿ ಹಾಕಿ ಒಳಗೆ ಕೂತ್ಕೊಂಡ್ಲು. ಟ್ಯಾಕ್ಸಿ ಹೊರಡ್ತು. ಅವಳ ಕಣ್ಗಳಲ್ಲಿ ನೀರು ತುಂಬಿಕೊಂಡಿದೆ. ಸ್ವಲ್ಪ ಸಮಯದ ನಂತರ ಏರ್ಪೋರ್ಟ್ಗೆ ಟ್ಯಾಕ್ಸಿ ಬಂತು. ಅವಳು ಇಳಿದು ಫ್ಲೈಟ್ ಆನ್ ಬೋರ್ಡ್ ಆಗೋ ಜಾಗಕ್ಕೆ ಹೋಗಿ ಅಲ್ಲಿರೋ ಕ್ಯೂನಲ್ಲಿ ನಿಂತು ತನ್ನ ಟಿಕೆಟ್ ಅನ್ನ ವೆರಿಫೈ ಮಾಡೋವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ಕ್ಯೂನಲ್ಲಿದ್ಲು. ಸರಿಯಾಗಿ ಅವಳು ಟಿಕೆಟ್ ನೀಡೋ ಸಮಯಕ್ಕೆ ಆಕೆ ಕೈಯನ್ನ ಯಾರೋ ಹಿಡ್ಕೊಂಡ್ರು. ಯಾರಂತ ನೋಡಿದ್ರೆ ಒಬ್ಬ ಇನ್ಸ್ಪೆಕ್ಟರ್ ಜೊತೆಗೆ 2 ಲೇಡಿ ಕಾನ್ಸ್ಟೇಬಲ್ಗಳು. ತಕ್ಷಣ ಇನ್ಸ್ಪೆಕ್ಟರ್, ನಿಮ್ಮ ಹೆಸರೇನ್ ಮೇಡಮ್ ಅಂತ ಕೇಳಿದ್ರು. ತಕ್ಷಣ ರೋಷಿಣಿ, ಅದು ಸರ್, ನಾನು ರೋಷಿಣಿ ಸರ್ ಅಂತ ಉತ್ತರಿಸಿದ್ಲು. ಅವಳ ಮನಸ್ಸನ್ನ ಕಳವಳ ಆವರಿಸ್ಕೋತಾ ಇದೆ. ತಕ್ಷಣ ಆ ಇನ್ಸ್ಪೆಕ್ಟರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೇಡಮ್ ನೀವು ಅಂತ ಕೇಳಿದ್ರು. ಅದಕ್ಕೆ ತಕ್ಷಣ ಭಯದ ಧ್ವನಿಯಲ್ಲಿ ರೋಷಿಣಿ, ಮೈಸೂರು ಸರ್ ಅಂತ ಹೇಳಿದ್ಲು. ಅದಕ್ಕೆ ಆ ಇನ್ಸ್ಪೆಕ್ಟರ್, ಒಂದು ಕೊಲೆ ಬಗ್ಗೆ ಒಂದು ಚಿಕ್ಕ ಎನ್ಕ್ವೈರಿ ಇದೆ, ಅದನ್ನು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಇನ್ಸ್ಪೆಕ್ಟರ್ ಹೀಗಂದು ಕೂಡಲೇ ರೋಷಿಣಿಗೆ ಶಾಕ್ ಆಯ್ತು. ವಾಟ್ ಡು ಯು ಮೀನ್ ಅಂತ ಕೋಪ ಮಾಡ್ಕೊಂಡ್ಲು. ತಕ್ಷಣ ಆ ಇನ್ಸ್ಪೆಕ್ಟರ್ ಕ್ಲಾರಿಟಿ ಕೊಡೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ನೋಡಿ ಮೇಡಮ್, ಒಂದು ಡೆಡ್ ಬಾಡಿ ಜೊತೆಗೆ ನೀವು ಇಡೀ ರಾತ್ರಿ ಕಳೆದಿದ್ದೀರಾ ಅಂತ ನಮಗೆ ಮಾಹಿತಿ ಬಂದಿದೆ. ನೀವು ಕೊಲೆ ಮಾಡಿ ಜೊತೆಗಿದ್ರಾ ಇಲ್ಲ ಕೊಲೆ ಬಗ್ಗೆ ಗೊತ್ತಿಲ್ಲದೆ ಆ ಮನೇಲಿದ್ರಾ ಅಂತ ನಮಗೆ ಗೊತ್ತಾಗಬೇಕು ಅಂತ ಅವ್ರು ಹೇಳಿದ ತಕ್ಷಣ ರೋಷಿಣಿ ಶಾಕ್ ಆಗಿ ನೋಡ್ತಾಳೆ. ರೋಷಿಣಿ ತಂಗಿಗೆ 5 ಲಕ್ಷ ಹಣ ಕಳಿಸಿದ ವಿಷಯ ಆಕೆಗೆ ಹಣ ಕೊಟ್ಟವನಿಗೆ ಗೊತ್ತಿದ್ಯಾ ಇಲ್ವಾ? ಜೊತೆಗೆ ರೋಷಿಣಿ ಡೆಡ್ ಬಾಡಿ ಜೊತೆ ಆ ರಾತ್ರಿ ಅಲ್ಲಿದ್ಲು ಅಂತ ಹೇಳ್ತಿದಾರಲ್ಲ, ಅದು ನಿಜಾನೋ ಸುಳ್ಳು? ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.